ಹಾಯ್ ಅನ್ನು. ಹಾಯ್. ಬಾ. ಮೈ ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಆ ಸ್ಲಿಪ್ಪರ್ ಹಾಕೊಂಡು ಹೋಗ್ತೀನಿ. ನಮ್ಮ ಟಫಿನ್ ಬೆಳಗ್ಗೆಯಿಂದ ಮಾತಾಡ್ಸಿ ಶೂಸ್ ಹಾಕೋತಾ ಇಲ್ಲ. ಗಾಡಿ ಕೀ ಇಲ್ಲಮ್ಮ. ಹೆಲ್ಮೆಟ್ ತಗೊಂಡಿಲ್ಲ, ಜಾಕೆಟ್ ತಗೊಂಡಿಲ್ಲ. ಇವ್ನು ಬೀದಿಗೆ ಹೋಗಿದ್ನ ಇವತ್ತು. ಬೀದಿಗೆ ಹೋಗಿರೋ ಮುಖ ಸಕ್ಕತ್ತಾಗೈತೆ. ಅದಕ್ಕೆ ಇಲ್ಲ ಅಂಟಿಸ್ಕೊ ಬಂದವನೇ. ಅಮ್ಮ ಇದೆಲ್ಲ ಸ್ವಲ್ಪ ತೆಗ್ಬಿಡಮ್ಮ. ನಿಜ ಆಗಲ್ಲ ಮಮ್ಮಿ, ಫುಲ್ ಟೈಮ್ ಆಗ್ಬಿಟ್ಟೈತೆ. ಏನು ಇವಳು ಏನಕ್ಕೆ ಕೈ ಮುಗಿತಾವಳೆ ಅಂತ ನಾನು ಒಂದು 3 days ಆದ್ಮೇಲೆ ಹೇಳ್ತೀನಿ ಏನಕ್ಕೆ ಇಷ್ಟೊಂದು ಕೇಳ್ಕೊತಾವಳೆ ಅಂತ. ಅದು ಎಲ್ಲಿ ಪೆಟ್ರೋಲ್ ಇಲ್ವೋ ಪೆಟ್ರೋಲ್ ಹಾಕ್ಸ್ಕೋಗ್ಬೇಕು. ನಮ್ಮಪ್ಪ ಯಾವತ್ತೂ ಫುಲ್ ಟ್ಯಾಂಕ್ ಮಾಡಿ ಕೊಟ್ಟಿರ್ತಾರೆ ಗಾಡಿನ. ಆದರೂ ಇವತ್ತು ನೋಡಬೇಕು. ಏನು ಇವಳು ಗಾಡಿ ಕಲಿತಾಳಂತೆ, ಪೆಟ್ರೋಲ್ ಫುಲ್ ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ವಂತೆ. ಬಾ ಆಚೆ ಬಂದರೆ ಬೆಳ್ಳಿಗಿರೋದು ನಾನು. ಬಾಯ್. ನಮ್ಮಮ್ಮ ಕ್ಯಾಮ್ರಾ ಬಂದ ತಕ್ಷಣನೇ ಓಡೋಗ್ಬಿಡ್ತಾರೆ. ಅದನ್ನೇ ನಾನು ಹೇಳಿದ್ದು. ಅದನ್ನೆಲ್ಲ ತೆಗ್ಬಿಡಮ್ಮ ಅವನಿಗೆ. ನಾನು ಹೇಳಿದ್ನೆಲ್ಲ ನೋಡಿ ನಮ್ಮಪ್ಪ ಫುಲ್ ಟ್ಯಾಂಕ್ ಮಾಡಿಸಿರ್ತಾರೆ ಅಂತ ಮಾಡಿಸ್ಕೊಟ್ಟವ್ರೆ. ನನ್ನ ಫೋನು ಬಿಸಿಲಲ್ಲಿ ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಅಜ್ಜಿ ಮನೆಗೆ ಹೋಗ್ಬಿಟ್ಟು ಈ ಸ್ಲಿಪ್ಪರ್ ಬದಲು ಬೇರೆ ಸ್ಲಿಪ್ಪರ್ ಹಾಕೋಬೇಕು ಇವಾಗ. ಹಲೋ, ಎಲ್ರಿಗೂ ನಮಸ್ಕಾರ. 1 ನಿಮಿಷ 40 ಸೆಕೆಂಡ್ ಆದಮೇಲೆ ನಾನು ವಾಯ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡ್ ಇಬ್ಬರದ್ದು ಬರ್ಡೇ ಇದೆ. ಸೊ ಅವರಿಬ್ಬರದ್ದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡಿಗೆ ನಾವು ಹೇಳಿದ್ವಿ, ನಾನು ಮತ್ತು ನನ್ನ ಇನ್ನಿಬ್ಬರು ಫ್ರೆಂಡ್ಸ್ ಇದ್ದರು, ಮಾನಸ ಖುಷಿ. ನಾವು ಮುಂಚೆನೇ ಅವಳನ್ನ ಕರೆದಿದ್ವಿ. ಬಟ್ ನಮ್ಮ ಅಕ್ಕಂಗೆ ನಾನು ಹೋಗ್ತಾ ಇರೋದು ಸರ್ಪ್ರೈಸ್. ಸೊ ನಾನು ಈ ಟೈಮಲ್ಲೇ ಹೇಳಿಬಿಡೋಣ, ಯಾಕಂದರೆ ನಾನು ವಿಡಿಯೋ ಸ್ಟಾರ್ಟಿಂಗಿಂದನೂ ಹೇಳೇ ಇರಲಿಲ್ಲ ಏನು ನಡೀತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಇವಾಗ ಹೇಳ್ತಾ ಇದ್ದೀನಿ, ಬರ್ಡೇಗೆ ಹೋಗ್ತಾ ಇದ್ದೀವಿ. ನಂದು ಮೋನದು ವಾಯ್ಸ್ ಚೆನ್ನಾಗಿ ಬಂದಿರಲಿಲ್ಲ. ಸೊ ನಾನು ಈ ಒಂದು ಇದರಲ್ಲೇ ವಾಯ್ಸ್ ಕೊಟ್ಬಿಡೋಣ ಅಂತ ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ಮುಂದೆ ಎಲ್ಲ ತುಂಬ ವೀಡಿಯೋದಲ್ಲಿ ಜಸ್ಟ್ ಇದೆ ಏನು ನಮ್ಮ ರಿಯಲ್ ವಾಯ್ಸೇ ಇದೆ. ಸೊ ಈ ವಿಡಿಯೋದಲ್ಲಿ ವಾಯ್ಸ್ ಕೊಟ್ಬಿಡೋಣ ಅಂತ ಅಂದ್ಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ. ನಾವು ಪ್ರತೀಕ್ಷನ್ಗೆ ಸ್ಯಾರಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಪ್ರತೀಕ್ಷಾ ಅಂದರೆ ನನ್ನ ಫ್ರೆಂಡ್, ಪ್ರಜ್ವಲ ಅಂದರೆ ನಮ್ಮ ಅಕ್ಕ. ಸೊ ಪ್ರತೀಕ್ಷನ್ಗೆ ನಾವು ಗಿಫ್ಟು ಸ್ಯಾರಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಹೊಸದಾಗಿ ಮೈಸೂರಲ್ಲಿ ಗೋಕುಲಮಲ್ಲಿ ಒಂದು ಓಪನ್ ಆಗಿದೆ, ಅವ್ರ ಮಹಾಲಕ್ಷ್ಮಿ ಸ್ಯಾರೀಸ್ ಅಂತ. ಅದು ತುಂಬ ಚೆನ್ನಾಗಿತ್ತು. ಆದರೆ ನಾವಲ್ಲಿ ಹೋಗಿದ್ವಿ, ಬಟ್ ನಮಗೆ ನಮ್ಮ ಬಜೆಟ್ಗೂ ಮ್ಯಾಚ್ ಆಗಲಿಲ್ಲ ಮತ್ತು ನಮ್ಗೆ ಅದು ಇಷ್ಟನೂ ಆಗಲಿಲ್ಲ ಅಷ್ಟು. ಸೊ ಅದಕ್ಕೆ ನಾವು ಬೇರೆ ಕಡೆ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕರ್ನಾಟಕ ಸಿಲ್ಕ್ಸ್ಗೆ ಹೋಗಿ ಅಲ್ಲಿ ನಮಗೊಂದು ಸ್ಯಾರಿ ಇಷ್ಟ ಆಯಿತು, ಅದು ತೊಗೊಂಡ್ವಿ. ಅವಳು ಓಪನ್ ಮಾಡಿದಾಗ ನಾನು ತೋರಿಸ್ತೀನಿ ಸ್ಯಾರಿ ಹೇಗಿದೆ ಅಂತ. ತೆಗೆದಿದ್ರು ಅಂಕಲ್. ನಾವಿವಾಗ ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ತುಂಬ ನಮಗೆ ಚೀಸ್ ಕೇಕ್ ತೊಗೊಳ್ಳೋಣ ಸಾಕು ಪುಟಾಣಿದು ಅಂತ ಇತ್ತು. ಸೊ ನಾವು ಬೆಸ್ಕಾಫ್ ಚೀಸ್ ಕೇಕ್ ತೊಗೊಂಡ್ವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಚೀಸ್ ಕೇಕ್ ನಾವು ತೊಗೊಂಡಿದ್ದು. ನಾವಿವಾಗ ಅವಳನ್ನು ಒಂದು ಪ್ಲೇಸಿಗೆ ಬರೋಕ್ಕೆ ಹೇಳಿದ್ವಿ, ಸಾರಂಗಿ ಅಂತ. ಸೊ ನಾವು ಫಸ್ಟ್ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅವಳಿಗೆ ಫೋನ್ ಮಾಡಿದ್ವಿ. ಅವಳು 20 minutes ಬರ್ತೀನಿ ಅಂತ ಹೇಳಿದ್ಲು. ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಒಂದು ಮೋಮೋಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ತಿಂದ್ವಿ. ಅವರಿಬ್ಬರು ರೆಡಿ ಆಗೋದು ರೆಡಿ ಗಾಯ್ಸ್. ಇವಳೇ ಬರ್ತಡೇ ಗರ್ಲ್, ಇವಳು ಬರ್ಡೇಗೆ ಬಂದಿರೋದು. ತಂದು ಕೇಕ್ ಎಲ್ಲ ತೆಗಿತಾ ಇದ್ದೀನಿ. ಅದೇನೋ ಎಲ್ಲರ ಬರ್ತಡೇಲೂ ಕೇಕ್ ನನ್ನ ಕೈಲೇ ತೆಗಿಸ್ತಾರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರತಿ. ಹ್ಯಾಪಿ ಬರ್ಡೇ ಟು ಯು. ಬಿಸಿಲು ಕಾಣಿಸ್ತಾ ಇಲ್ಲ. ಇದ್ರ ಮೇಲೆ ಸ್ಯಾರೀಸ್ ಅಂತ ಇದೆ. ಅವಳಿಗೆ ಗೊತ್ತಾಗ್ಬಿಡುತ್ತೆ ಸ್ಯಾರಿನೇ ಕೊಡ್ತವ್ರೆ ಅಂತ. ಅದಕ್ಕೆ ಬರೀ ಗಿಫ್ಟ್ ಮಾತ್ರ ಎತ್ಕೋತೀನಿ. ನಾನು ಕಣ್ಣು ಬಿಟ್ಟೆ
Happy birthday. Thank you so much. Open ಮಾಡು. Thank you. ವಿಡಿಯೋ ಬೇಕೇನೆ ನಾನು ಬ್ಲಾಗಲ್ಲಿ ನೋಡ್ಕೊಳ್ಳೋ ವಿಡಿಯೋ ಬೇಕು ಅಂದರೆ ಏನಿರ್ಬೋದು ಗೆಸ್ ಮಾಡು. ಮಾತಾಡ್ತಾ ತೆಗಿ. ಏನಿದು ಇರ್ಬೋದು? ಇದು ಬಟ್ಟೆ ಬಾಕ್ಸ್. ಮೇಬಿ ಕ್ಲಾತ್ ಇದೆ. ಯಾವ ಕ್ಲಾತ್? ಮೇಬಿ ಸೀರೆ ಇರ್ಬೋದು ಅಂತ ಅನಿಸ್ತಾ ಇದೆ. ನೀನೇನು ಮದುವೆ ಅಲ್ಲ, ಅದಕ್ಕಿಂತ ಈ ಥರ ಬಾಕ್ಸ್ ಕೊಡೋದು. ಅದ್ರಲ್ಲಿ ನಾವು ವಿಶಾಲ್ ಮಾಡಿ ಟಾಪ್ ತಂದಿದ್ದೀವಿ. ಅಯ್ಯೋ ಹರಿಬ್ರೋ, ಇಲ್ಲೇನದು ಡ್ರೆಸ್ ಇಲ್ಲ. ಓ, ನಾನು ಬರ್ಡೇಗೆ ಬಟ್ಟೆ ತಗೊಂಡಿಲ್ಲ ಅಂತ ನೀವೇ ಕೊಡಿಸ್ತಾ ಇದ್ದೀರಾ? ಏನಾದ್ರು ಮಾತಾಡ್ಕೊಂಡು ತೆಗಿ ಪ್ರತಿ. ನಮ್ಮ ವಿಡಿಯೋ ನೋಡೋರ್ಗೆ ಬೋರ್ ಆಗಲ್ವಾ? ರಿಯಲ್ ಎಕ್ಸ್ಪ್ರೆಷನ್ ನಾನು ಬ್ಲಾಗಲ್ಲಿ ಚೆಕ್ ಮಾಡ್ತೀನಿ ಕಣೆ. ವಿಡಿಯೋ ಹಿಂಗೆ ಕೊಟ್ಟವಳೆ ನೋಡೋದ ತಕ್ಷಣ. ಓ, ನಂಗೆ ಸ್ಯಾರಿ ಇಷ್ಟ ಆಗ್ತದ. ಮುಕ್ಕಣೆ ನೀವನ್ನ ಹೇಳಿದ್ರಿ. ಚೆನ್ನಾಗಿದೆ ನೋಡಿ ಗಾಯ್ಸ್. ಹೆಂಗ್ ಕಾಣಿಸ್ತಿದೆ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ಯಾ? ನಿಂಗೆ ಇಷ್ಟ ಆಯ್ತಾ? ಮನಸ್ಸು ತುಂಬ ಹೇಳೆ ನೀನು. ಹೌದು, ಕಲರ್ ಚೆನ್ನಾಗಿದೆ. ಹ್ಯಾಂಡ್ ವಾಶ್ ಮಾಡದೆ ಕೂತಿದ್ಯಾ ಮನ್ಸ? ಮಧ್ಯಾಹ್ನ ಮಾಡಿದ. ಟಿಶ್ಯೂ ತಗೊಂಡಿಟ್ಕೊ. ಹೆಂಗಿದೆ ಬ್ರೋ ಸೂಪು? ನಮಗೆಲ್ಲ ಮಧ್ಯಾಹ್ನ ತಿಂಗಳು ಫೋನ್ ಮಾಡಿ ಲೆಮನ್ ಚಿಕನ್ ಕ್ವಾಂಟಿಟಿ ನೋಡಿ ಎಷ್ಟಿದೆ. ಮೈ ಗಾಡ್. ಇದು ಮಶ್ರೂಮ್ ಮಂಚೂರಿ, ಮಾಡು. ಲೆಮನ್ ಚಿಕನ್, ಇದು ವೆಜ್ ಸೌಸು, ಪರೋಟ ಮತ್ತು ಚಿಕನ್ ಚಾಪ್ಸ್. ನಾನು ಹಂಗೆ ರಿಪ್ಲೈ ಮಾಡೋಣ ಅಷ್ಟೇ. ಇನ್ನೇನು ಬರಬೇಕು? ಹೈದ್ರಾಬಾದಿ ದಮ್ ಬಿರಿಯಾನಿ. ನರೇಂದ್ರ ಹೈದ್ರಾಬಾದಿ ಅಂದಿದ್ದವಳು. ಅಯ್ಯೋ ಗೈಸ್, ಇವಳು ಸ್ವಲ್ಪ ಕ್ಯೂಡಿ. ಹೇಳು ಪ್ರತಿ. ಹೆಂಗಿತ್ತು ಬರ್ಡೇ? ಏನು ಅನಿಸ್ತು? ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಸೀರೆ ಕೊಟ್ಟಿದ್ದು ಖುಷಿ ಆಯಿತು. ಗಿಫ್ಟು ಲೇಟಾಗಿ ಬಂದಿದ್ದಕ್ಕೆ ಸಾರಿ. ಹಾಯ್ ಮೇಡಮ್, ಹೌ ಆರ್ ಯು? ಹೆಂಗನ್ನಿಸ್ತು? ಎಷ್ಟೋ ದಿನ ಆದ್ಮೇಲೆ ಮೀಟ್ ಮಾಡಿದ್ದು. ಒಟ್ಟಿಗೆ ಮೀಟ್ ಮಾಡಿದ್ದು ಹೆಂಗನ್ನಿಸ್ತು ಹೇಳ ಸುಮ್ಮನೆ. ಅವಾಗ ಮೀಟ್ ಮಾಡ್ತಿರ್ತೀವಲ್ಲ. ಸುಳ್ಳು ಬಿಡಿ. ಕೊನೆಯದಾಗಿ ನಾವು ಯಾವಾಗ ಮಗ ಮೀಟ್ ಆಗಿದ್ದು? ಯಾರ ಬರ್ಡೇಗೆ? ನನ್ನ ಬರ್ಡೇ ಕಾಣಿಸ್ತಿದ್ದೀರಾ ಮಗ? ಬ್ರೈಟ್ನೆಸ್ ಕೇಳ್ತೀನಿ. ಯಾರ ಬರ್ಡೇ? ನನ್ನ ಬರ್ಡೇ. ಇಲ್ಲ ಪರವಾಗಿಲ್ಲ. ಬಂದಿದ್ದು ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ನನ್ಗನ್ನಿಸ್ತು. ಆ ಕಡೆ ಇನ್ನೂ ಜಾಸ್ತಿ ಫಿಶ್ ಇದೆ. ಎಷ್ಟು ದುಡ್ಡು ಇದೆ. ಇಲ್ಲಿ ಜಾಸ್ತಿ ಇದೆ. ಮಗ ಬಾಯ್. ಬಾಯ್. ಇವರಿಬ್ರು ನನ್ನ ಗಾಡಿಲೇ ಬರೋದು. ಆದ್ರೂ ಫಸ್ಟ್ ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಮೀಟ್ ಯು ಸೋ ಸೂನ್. ಬಾಯ್. ಬರಲ್ವಾ? ನೋಡಿ ನನ್ನ ಪ್ಯಾಕ್ ಆಗ್ಬಿಟ್ಟು ಇವಾಗ ಹೊರಟ್ರೆ ಮುಗೀತು. ಇವಾಗ ಅಲ್ಲಿ ಮುಗಿಸ್ಕೊಂಡು ಮೋನೂನ್ ಕರ್ಕೊಂಡು ನಾನಿವಾಗ ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀವಿ. ನಿಜವಾಗ್ಲೂ ಚೆನ್ನಾಗಾಗ್ತಿದೆ. ಇವಾಗ ನಾನು ಒಂದು ಮೊಜಿಟೋ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೀನೇನು ಆರ್ಡ್ರ್ ಮಾಡಿದ್ಯಾ? ಸ್ಯಾಂಡ್ವಿಚ್. ಮೋನು ಮ್ಯಾಗಿ ಮಾಡಿದಾಳೆ ಅನಿಸುತ್ತೆ. ನಂಗೆ ಫುಲ್ ಆಗ್ತಾಯಿಲ್ಲ. ಐ ಹ್ಯಾಡ್ ಕ್ರ್ಯಾಮ್ಸ್. ಸ್ಪೂನೇ ಅವರು ನೈಫೇ ಹಾಕಿಲ್ಲ. ನೋಡು ಬಾವನ್ ಕೇಳ್ರಿ. ಬಾವಂಗೆ ಹೇಳ್ತೀನಿ.
ಚೆನ್ನಾಗಿ ಕೊಟ್ಟೆ ಕಣಕ. ನಾನು ನಿಮ್ಗೊಂದು ಇನ್ಸಿಡೆಂಟ್ ಶೇರ್ ಮಾಡಬೇಕು. ಇವತ್ತು ನಡೆದಿರೋದು. ಇವತ್ತು ಬೆಳಗ್ಗೆಯಿಂದ ನೀವೇ ನೋಡಿದ್ದೀರಾ, ಸಂಜೆ ತನಕ ನನ್ನ ಫ್ರೆಂಡ್ಸ್ ನನ್ನ ಜೊತೆನೇ ಇದ್ದರು. ಗಾಡೀಲಿ 3 ಜನ ಓಡಾಡಿದ್ದೀವಿ. ನಂಗೆ ಅವಾಗ ಗಾಡೀಲಿ ಸ್ವಲ್ಪನೂ ಏನೂ ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಜೊತೆಗೆ ಲೈಕ್ ರಾತ್ರಿ ಆಗಿದ್ರೂ ನನ್ನ ತಂಗಿನೂ ಕರ್ಕೊಂಡು ಬಂದೆ. ನಂಗೆ ಅವಾಗಲೂ ಏನೂ ತೊಂದರೆ ಆಗಿಲ್ಲ. ನಮ್ಮ ದೊಡ್ಡಮ್ಮ ಇವತ್ತು ನಮ್ಮ ಅಕ್ಕಂಗೆ ಒಂದು ಕುಂಕುಮ ಕೊಡಬೇಕಿತ್ತು ಅಂತ ಅದನ್ನು ನನ್ನ ಗಾಡೀಲಿ ಕೊಟ್ಟಿದ್ರು. ಅದು ಬೆಳಗ್ಗೆಯಿಂದ ಸಂಜೆ ತನಕನೂ ನನ್ನ ಗಾಡೀಲೇ ಇತ್ತು. ನಂಗೆ ಏನೂ ಅನಿಸಿಲ್ಲ. ಆ ಕುಂಕುಮ ಡಬ್ಬನ ನಮ್ಮ ಅಕ್ಕಂಗೆ ಕೊಟ್ಟೆ ನಾನು, ನೀವು ಮನೆಗೆ ತೊಗೊಂಡೋಗಿ ನೀನು ಬಾವ ಹಣೆಗೆ ಇಟ್ಕೊಳ್ಳಿ ಅಂತ. ಅದು ಕೊಟ್ಟಾದ್ಮೇಲೆ ನಂಗೆ ಏನೋ ಒಂಥರ ಸಮಥಿಂಗ್ ಲೈಕ್ ಏನೋ ಸ್ಟ್ರೇಂಜ್ ಥರ ಫೀಲ್ ಆಯಿತು. ನನ್ನ ಗಾಡಿ ತುಂಬ ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಲೈಕ್ ಅದನ್ನ ಇದು ನಿಜವಾಗ್ಲೂ ಕುಕ್ಡ್ ಅಪ್ ಸ್ಟೋರಿ ಅಂತೂ ನಿಜವಾಗ್ಲೂ ಅಲ್ಲ. ಲೈಕ್ ಎಷ್ಟು ಭಯ ಆಗಿದೆ ಮನೆಗೆ ಬರೋ ತನಕ ಅಂತ ಅಂದರೆ, ನಾನು ಮೋನು ನಾವು ನಂಬೋ ದೇವ್ರದ್ದು ಸಾಂಗ್ ಎಲ್ಲ ಹಾಕ್ಕೊಂಡು ಬಂದಿದ್ದೀವಿ. ಸೊ ಸಖತ್ ಸ್ಟ್ರೇಂಜ್ ಅಂತ ಫೀಲ್ ಆಯಿತು. ಆಮೇಲೆ ನಂಗೆ ಅನಿಸ್ತು ಇನ್ಯಾವತ್ತೂ ಕೂಡ ನಾನು ಕುಂಕುಮ ಇಲ್ಲದೆ ಆಚೆ ಹೋಗೋದೇ ಬೇಡ ಅಂತ. ಇದಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಇವತ್ತು. ಹೆಂಗೋ ಬೈದಲ್ಲಿ ಮನೆಗೆ ಬಂದು ಸೇರ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್.